ಕನ್ನಡಿಗರ ನಮಸ್ಕಾರ. 45 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರು, ಬಿಸಿಗಾಳಿ ಬಿರುಗಾಳಿನೂ ಕೂಡ ಬೀಸ್ತಾ ಇದೆ. ಇವತ್ತು ಕುರಿಗಾಹಿಗಳು ನೂರಾರು ಜನ ಕುರಿಗಳನ್ನು ಮೇಯಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಬಾಯಿ ರುಚಿಗೋಸ್ಕರ, ನಮ್ಮ ಆಹಾರಕ್ಕೋಸ್ಕರ ಕುರಿಗಳನ್ನು ಮೇಯಿಸೋದು ಮತ್ತು ಅವುಗಳನ್ನು ಮಾರಾಟ ಮಾಡೋದು ಕುರಿಗಾಹಿಗಳ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಕರ್ತವ್ಯ ಅಂತಲೇ ಹೇಳ್ಬೋದು. ಆದರೆ ಅವ್ರು ಮಾಡ್ತಾ ಇರುವಂಥ ಕೆಲಸಕ್ಕೆ, ಅವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ, ಹಣ ಅವುಗಳಿಗೂ ಕೂಡ ಸಿಗ್ತಾ ಇಲ್ಲ. ಮತ್ತು ಸರ್ಕಾರದಿಂದ ಅನೇಕ ಸೌಲಭ್ಯಗಳು ಕೂಡ ಸಿಗ್ತಾ ಇಲ್ಲ. ಇವತ್ತು ನೂರಾರು ಮಂದಿ ಕುರಿಗಾಹಿಗಳು ಬಿಸಿಲಂದೆ, ಮಳೆ ಅಂದೆ, ಅನೇಕ ಪ್ರಾಕೃತಿಕ ಅವಘಡಗಳನ್ನು ಎದುರಿಸಿ ಇವತ್ತು ಕುರಿಗಳನ್ನು ಮೇಯಿಸ್ತಾ ಇರ್ತಾರೆ. ಹಬ್ಬ ಬಂದಾಗ, ಹರಿದಿನಗಳು ಬಂದಾಗ ಕುರಿಗಳನ್ನು ಮಾರಾಟ ಮಾಡ್ತಾರೆ. ನಾವು ಅವುಗಳನ್ನು ರುಚಿಸಿ ಚಪ್ಪರಿಸಿ ತಿಂತಾ ಇರ್ತೀವಿ, ಬಹು ರುಚಿಯನ್ನು ಆಸ್ವಾದಿಸ್ತೀವಿ. ಆದರೆ ಕುರಿಗಾಹಿಗಳ ಬದುಕು ಇನ್ನೂ ಅಲ್ಲೇ ಇದೆ. ಆ ಥರದ್ದು ನೂರಾರು ಜನ ಇನ್ನೂ ಕಷ್ಟ ಕೋಟಲ್ಗಳಲ್ಲೇ ಬದುಕ್ತಾ ಇದ್ದಾರೆ. ಅಂಥ ಕುರಿಗಾಹಿಗಳಿಗೆ ನಾವು ಹಲವಾರು ಯೋಜನೆಗಳನ್ನು ರೂಪಿಸಬೇಕು. ಅವರ ಬದುಕನ್ನು ಕೂಡ ಹಸನು ಮಾಡಬೇಕು. ನಾವೀಗ ಹೊಸ ಬದುಕಿನ ದಾರಿಯೆಡೆಗೆ ಸಾಗುವಾಗ ಅವರನ್ನು ನಮ್ಮ ಜೊತೆಗೆ ತೆಗೆದುಕೊಂಡು ಹೋಗಬೇಕು. ನಾವು ಈ ವ್ಯವಸ್ಥೆಯನ್ನು ಬದಲಾವಣೆ ಮಾಡೋದ್ರ ಮೂಲಕ ಅವ್ರಿಗೂ ಕೂಡ ಅನೇಕ ಸೌಲಭ್ಯಗಳು ದೊರಕೋ ರೀತಿ ನಾವು ಕ್ರಮಗಳನ್ನ ಕೈಗೊಳ್ಳಬೇಕು. ಈ ನಮ್ಮ ಆಹಾರಕ್ಕೋಸ್ಕರ ದುಡಿತಾ ಇರುವಂಥ ಇಂಥ ಶ್ರಮಿಕ ವರ್ಗಕ್ಕೆ ನಾವೊಂದು ದೊಡ್ಡ ನಮಸ್ಕಾರ ಹೇಳೋಣ. ಮತ್ತೆ ಸಿಗ್ತಾ ಇರೋಣ. ಜೈ ಕನ್ನಡ, ಜೈ ಕರ್ನಾಟಕ.